ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಇಲ್ಲಿ ಭೂ ಒತ್ತುವರಿ ಕಿರಿಕ್ ಕಂಡು ಬರ್ತಾ ಇದೆ. ಯಶ್ ತಾಯಿ ಪುಷ್ಪಾರಿಂದ ಮನೆ ಪಕ್ಕದ ಜಾಗ ಒತ್ತುವರಿ ಮಾಡಿಕೊಂಡಿರುವಂತ ಆರೋಪ ಕೇಳಿಬಂದಿದೆ. ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನ ತೆರವುಗೊಳಿಸಿದ್ದಾರೆ ಯಶ್ ಅವರ ತಾಯಿ. ಮತ್ತೆ ಸೈಡ್ಗೆ ಕಾಂಪೌಂಡ್ ಹಾಕೋಕೆ ಯಶ್ ತಾಯಿ ಪುಷ್ಪ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಕೋರ್ಟ್ ಆದೇಶ ಇದೆ ಅಂತ ದೇವರಾಜ್ ಹಾಕಿದ್ದಂತ ಬೋರ್ಡ್ ಅನ್ನ ತೆರವುಗೊಳಿಸಲಾಗಿದೆ. ಮನೆ ಮುಂದೆ ಬಂದ ದೇವರಾಜ್ಗೆ ಯಶ್ ತಾಯಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಸಂಬಂಧಿಸಿದ ದಾಖಲಾತಿ ತಂದಿದ್ದೀಯಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀನ್ ಬಂದು ರೌಡಿಸಂ ಮಾಡ್ತೀಯಾ? ನಾನು ಇದೇ ಊರಿನ ಮಗಳು, ನನ್ನನ್ನ ಹೆದರಿಸೋಕೆ ಬರಬೇಡ, ನಾನು ಇದೇ ಊರಿನ ಮಗಳು, ಹೆದರೋದಿಲ್ಲ ಅಂತೇಳಿ ಆವಾಜ್ ಹಾಕಿದ್ದಾರೆ ಪುಷ್ಪ. ನ್ಯಾಯಾಲಯದ ಮೂಲಕ ಬಾ ಅಂತ ಪುಷ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ದೇವರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವರು. ಫೇಕ್ ಸಪರೇಟ್ ತಗೊಳ್ಳಿ. ನಾನು ಹೇಳಿದ್ದೀನಿ ಇಲ್ಲಿ ಯಾವಾಗ ನೋಡ್ರಿ, ಅಲ್ಲಿ ಎಸ್ ಪಿ ಒಂದು ಲೆಟರ್ ಕೊಡ ಇವತ್ತು. ನಡಿ ಎಸ್ ಪಿ ಹೋಗೋಣ. ನಿನ್ನೆ ಎಫ್ಐಆರ್ ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವ್ರ ಮಾಡಿದ್ಯಾ? ನೀನ್ ಬಂದಿದ್ಯಾ? ನಮ್ ಜಾಗನ ಹೋಗಪ್ಪ, ನೀನು ಬರ್ಬೇಡ. ರೌಡಿಸಂ ಮಾಡಕ್ ಬರ್ತೀರಿ ಎಲ್ಲ ಬ್ರೋಕರ್ಗಳು. ರೌಡಿಸಂ ನಾವು ರೈತರೇ. ಯಾಕೆ ಬರ್ತೀರಾ ಇಲ್ಲಿ? ಹೋಗಪ್ಪ, ಎಲ್ಲ ನಮ್ಮ ಮರ್ಯಾದೆ. ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ಕೇಸ್ ಇಲ್ಲ ನಮ್ಮ ಮೇಲೆ. ನಮ್ಮ ಮೇಲಿಲ್ಲ, ನಿನ್ ಮೇಲೆ ಇರೋದು. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ನಮ್ಮ ಮೇಲಿಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ಹೊಡೆದ ಅಂತ ಹಾಕಿದೀವಿ, ಹೊಡೆದ ಅಂತ ಹಾಕಿದೀವಿ. ಹೊಡೆದ ಅಂತ ಹಾಕಿದೀವಿ. ಅಲ್ಲ, ಹೊಡೆದ ಅಂತ ಹಾಕ್ಬಾರ್ದ? ನಾನು ಇನ್ನೊಂದ್ಸತಿ ಇಲ್ಲಿ ಬಂದಿ ನಂದು ಅಂತ ಬಾ. ನೋಡ್ರಿ, ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೊಡ್ತು. ಅದೇನಿದ್ರು ನಿಮ್ ಮನೇಲಿ ಇಟ್ಕೋಬೇಕು. 5 ಕುಂಟೆ ಅವಂದು, ನಂದು 40-60 ಸೈಟು. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. ಪ್ರಸಾದ್ ಇರಪ್ಪ, 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ? ಈಗ ಅವ್ನು ಎಲ್ಲಾದ ಕರೀಗ, ಈಗ ಆಗ್ಬೇಕೀಗ, ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು ಇವತ್ತು. ಏನ್ ದಿನ ಬರೋದು ರೌಡಿಸಂ ಮಾಡದ? ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ಕೆ ಬಂದವ್ರಿ ಇಲ್ಲಿ, ಹುಡ್ಗನ್ ಜೊತೆ. ದಿನ ಇದೇ ಕತ್ತೇನೆ. ಯಶೋರ್ ಮೇಲೆ ಒತ್ಲಿಸಿದಾರೆ. ನಾನ್ ಜಿಪಿ ಹೋದ್ರೆ ಹಾಗಾಗಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ? 6 ವರ್ಷ ಹೇಳಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಇನ್ನೇನು ಬೇಡ, ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ. ಉದ್ದೇಶ ನಾನು ತಿಳ್ಕೊಳಕ್ ನಾನು CID ಅಲ್ಲ. ಅವನಿಗೆ ಬಿಟ್ಟಿಬೇಕು. ಅವ್ನು ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ. ಅವ್ನು ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ಅವ್ನು ಯಾರು ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದು ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು. ಅಲ್ಲ, ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನ ಜಿಲ್ಲೆಯ ಪ್ರತಿನಿಧಿ ಸಚಿನ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಚಿನ್, ಒಂದ್ ಕಡೆಯಲ್ಲಿ ಪುಷ್ಪ ಅವರು ಮಾಡ್ತಾ ಇರುವಂತಹ ಆರೋಪವೇ ಬೇರೆ, ಇತ್ತ ದೇವರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ. ನಮಸ್ಕಾರ ಸರ್.
ಸರ್, ಒಂದ್ ಕಡೆಯಲ್ಲಿ ನೀವು ಹೇಳ್ತಾ ಇದ್ದೀರಾ ಸಾಕಷ್ಟು ವರ್ಷಗಳಿಂದ ಈ ಜಾಗ ನಮ್ಮ ಹೆಸರಲ್ಲೇ ಇತ್ತು, ಕೋರ್ಟ್ ಆದೇಶ ಕೂಡ ಇದೆ ಎನ್ನುವಂಥದ್ದಾಗಿ. ಆದ್ರೆ ಇಲ್ಲಿ ಪುಷ್ಪಾ ಅವರು ಕಿರಿಕ್ ತೆಗೆಯೋ ಕಾರಣ ಏನೇನು ಸರ್? ಸರ್, ಕಿರಿಕ್ ಕಾರಣ ಏನು ಅಂತಂದ್ರೆ 1965ನೇ ಇಸ್ವಿನಲ್ಲಿ ಹ್ಮ್ ಕರಿಗೌಡ ಸಿದ್ದೇಗೌಡ ಅನ್ನೋರು ಇಬ್ಬರಿಗೆ ಜಮೀನ ಅವರು ಮಾರಾಟ ಮಾಡ್ತಾರೆ. ಓಕೆ, ಯಾರು ಪುಷ್ಪಾ ರಾಮಕೃಷ್ಣ ಚಿಕ್ಕೇಗೌಡ ಅನ್ನೋರು, ಯಾರು ಕರಿಗೌಡ ಸಿದ್ದೇಗೌಡ ಅನ್ನೋರು ಮಾರಾಟ ಮಾಡ್ತಾರೆ. ಓಕೆ, ರಾಮಕೃಷ್ಣ ಚಿಕ್ಕೇಗೌಡ ಅನ್ನೋರು ಒಬ್ಬರಿಗೆ, ಮತ್ತೆ ನಮ್ಮ ಮೂಲ ಓನರ್ ಇದಾರಲ್ಲ ಲಕ್ಷ್ಮಮ್ಮ, ಅವ್ರಿಗೆ 5 ಗುಂಟೆನ ಮಾರಾಟ ಮಾಡ್ತಾರೆ. ಓಕೆ, ಇವ್ರು ಮಾರಾಟ ಮಾಡಿದ್ಮೇಲೆ ರಾಮಕೃಷ್ಣ ಬಿನ್ ಚಿಕ್ಕೇಗೌಡ ಏನ್ ಮಾಡ್ತಾನೆ ಅಂದ್ರೆ 76, 77ನೇ ಸಾಲಿನಲ್ಲಿ ತನ್ನ ತಂದೆಗೆ ಅದನ್ನ 3 ಪಟ್ಟಾಗಿ ಬೋಗಸ್ ಕ್ರಯಪತ್ರ ಮಾಡಿ ಮಾರಾಟ ಮಾಡ್ತಾನೆ. ಓಕೆ, ಯಾರೋ ರಾಮಕೃಷ್ಣ ತನ್ನ ತಂದೆಗೆ ಚಿಕ್ಕೇಗೌಡನಿಗೆ 76, 77ರಲ್ಲಿ. ಅದಾದ ನಂತರ ಈ ಚಿಕ್ಕೇಗೌಡ ಏನ್ ಮಾಡ್ತಾನೆ, 3 ಜನಕ್ಕೆ ಅದನ್ನ ಮಾರಾಟ ಮಾಡ್ಕೊಂಡ್ ಬರ್ತಾನೆ. ಅದಾದ ನಂತರ ಮತ್ತೆ ನಮ್ ಪ್ರಾಪರ್ಟಿ ಇರುತ್ತಲ್ಲ ನೋಡಿ, ಖಾಲಿ ಜಾಗ, ಇದನ್ನ ತೋರಿಸಿ ಶ್ರೀಮತಿ ಯಾರು ಮಾಲಿಂಗಪ್ಪ ಅವರು, ಇವರು ಗಿರೀಶ, ವೀಣಾ ಅಂತ ಅನ್ಬಿಟ್ಟು ಇವ್ರಿಗೆಲ್ಲ ಕೊಟ್ಕೊಂಡ್ ಬರ್ತಾನೆ. ಇದು ಅರ್ಧ ಭಾಗ. ನಟರಾಜ್ ಅಂತ ಆತ ಈ ಚಿಕ್ಕೇಗೌಡ ಒಬ್ಬ ರುದ್ರೇಗೌಡನಿಗೆ ಕೊಟ್ಟಿರ್ತಾನೆ. ರುದ್ರೇಗೌಡ ಅವ್ರ ಅಪ್ಪನಿಗೆ, ನಟರಾಜನ ಅಪ್ಪನಿಗೆ ಕೊಡ್ತಾನೆ, ರಾಮೇಗೌಡನಿಗೆ. ರಾಮೇಗೌಡ ತನ್ನ ಮಗನಿಗೆ ಕೊಡ್ತಾನೆ, ನಟರಾಜನಿಗೆ. ಇದು ನಮ್ದು ಪೂರ್ವ ಪಶ್ಚಿಮ 100 ಅಡಿ, ಉತ್ತರ ದಕ್ಷಿಣ 56 ಅಡಿ. ಇಲ್ಲಿ ಇವರು ವೀಳಿನಿಂದ ತಗಂದೆ ಅಂತ ಹೇಳ್ತಾರೆ, ಯಾರೋ ಪುಷ್ಪಾ ಮೇಡಮ್, ಯಾರೋ ಯಶೋರ್ ತಾಯಿ. ಅವ್ರಿಗೆ ಮೋಸ ಆಗಿದೆ. ನಮ್ಮ ಆಸ್ತಿ 1965 ಇಸ್ವಿಯಿಂದ ಇವತ್ತಿನವರೆಗೂ ನಮ್ಗೆ 84ರಲ್ಲಿ ಡಿಸಿ ಜಿಲ್ಲಾಧಿಕಾರಿ ಒಂದು ಅಲ್ಲೇಷನ್ ಆಗಿರ್ತಕ್ಕಂಥದ್ದು, ಈ ಸತ್ತು, ಕಂದಾಯ ರಸೀತಿ, ಪ್ರತಿಯೊಂದು ಕೈಪಾಣಿ, ಮೆಟೇಷನ್, ಪ್ರತಿ ದಾಖಲಾತಿಗಳು ನಮ್ಮಲ್ಲಿದೆ ಸರ್. ಓಕೆ, ಎಷ್ಟು ವರ್ಷದಿಂದ ಸರ್? ಸರ್, ಇದು ನಮ್ ಖಾಲಿ ಜಾಗ ಆಗೇ ಇತ್ತು. 2020ರಲ್ಲಿ ಅವ್ರಿಗೆ, ಲಕ್ಷ್ಮಮ್ಮ ಅವ್ರಿಗೆ ಏಜ್ ಆಗಿದೆಯಲ್ಲ, ನಮ್ಮ ತಂದೆ ಸ್ನೇಹಿತರು ಅವರು, ನಮ್ಮ ತಂದೆನೂ ಟೀಚರು, ಅವರು ಟೀಚರು. ಅವ್ರು ಮೈಸೂರಿನಲ್ಲಿ ಇದ್ದಾರೆ. ಇದು ಪ್ರಾಪರ್ಟಿ ನೋಡ್ಕೊಳಕ್ಕೆ ಅನ್ಬಿಟ್ಟು ಮೈಸೂರು ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ನನಗೆ GP ಓಡ್ರ ಅವ್ರ ಮಗ, ಸೊಸೆ ಎಲ್ಲರೂ ಸೇರಿ ನನಗೆ ಮಾಡ್ಕೊಟ್ಟಿದ್ದಾರೆ. ನಾನು ಈ ಪ್ರಾಪರ್ಟಿನ ನೋಡ್ತಾ ಇದ್ದೆ. ಇವರು ನಾವು ಕಾಂಪೌಂಡ್ ಅತಿಕ್ರಮಣ ಇವರು ಮಾಡಿದ್ರಲ್ಲ, ಮಾಡಿದಾಗ ಆಗಿಂದಲೇ 2020ರಿಂದಲೇ ಇದು ನಡೀತು. ನಡೆದಾಗ 2023ನೇ ಇಸ್ವಿ 11ನೇ ತಿಂಗಳಲ್ಲಿ ಇಂಜೆಕ್ಷನ್ ಆರ್ಡರ್ ಆಯ್ತು. ಇವ್ರು 12ನೇ ತಿಂಗಳಲ್ಲಿ ಮತ್ತೆ ಒಳಗಡೆ ಇದನ್ನ ಓಪನ್ ಮಾಡ್ಕೊಂಡು ಇದೆಲ್ಲ ಅಕ್ವೈರ್ ಮಾಡ್ಕೊಂಡ್ರು. ಆಮೇಲೆ ಕೋರ್ಟ್ ಆದೇಶ ಆಯ್ತು. ಕೋರ್ಟ್ ಆದೇಶ ಆದ್ಮೇಲೆ ನಾವು ಅದನ್ನ ನೋಟಿಸ್ ಅನ್ನು ಅಂಟಿಸ್ತು. ಹಿಂದೆ ಒಂದ್ಸಾರಿಯ ಈ ಪುಷ್ಪಾ ಅವರು, ನೋಡಪ್ಪ ನಿಮ್ದೇನಿದೆ ದಾಖಲೆ ತಗೊಂಬ ಅಂದ್ರು. ನನ್ನ ಆಸ್ತಿಯದ ದಾಖಲೆ ನಿಮ್ಮ ಹತ್ರಕ್ಕೆ ಯಾಕೆ ತರಬೇಕು ಅಂತ ಅವ್ರಿಗೆ ನಾನು ಹೇಳಿದೆ. ಆಮೇಲೆ ವಾಟ್ಸಪ್ ಮಾಡಿದೆ, ಯಾಕೆ ನೀವು ಅತಿಕ್ರಮ ಪ್ರವೇಶ ಮಾಡ್ತಿದ್ದೀರಿ ಅಂತ. ಅದಾದ ನಂತರ ಕೋರ್ಟ್ ಅಲ್ಲಿ ನಿಮ್ದು ಅಂತ ಆದ್ರೆ ನಾನು ಬಿಟ್ಕೊಡ್ತೀನಿ ಅಂತ ಅಂದ್ರು. ಕೋರ್ಟ್ ಅಲ್ಲಿ ನಮ್ದೇ ಪ್ರಾಪರ್ಟಿ ಅಂತ ಆಗಿ ನಮ್ದೇ ಎಲ್ಲ ಆದೇಶ ಆದ್ಮೇಲೆ ನಾವು ಅದನ್ನ ನೋಟಿಸ್ ಅನ್ನು ಅಂಟಿಸ್ತು. ಮಾನವೀಯತೆ ದೃಷ್ಟಿಯಿಂದ ಸಮಯ ಆಗಿದೆ ಸರ್. ಸರ್, ಕೋರ್ಟ್ ಎಲ್ಲ ನಮಗೆ 3 ತಿಂಗಳಾಯ್ತು, ಮೇಲಾಯ್ತು ಸರ್ ಕೋರ್ಟ್ ಆದೇಶ ಆಗಿ. ಏಪ್ರಿಲ್ ಆಯ್ತು. ಆದ್ಮೇಲೆ ನಾನು ನೋಟಿಸ್ ಅನ್ನು ಅಂಟಿಸ್ತೆ. ಇವರು ಮಾತುಕತೆಗೆ ಬಂದ್ರೆ ಮಾತಾಡೋಣ ಅಂತ ಅನ್ಬಿಟ್ಟು ಇವ್ರು ಬರ್ಲಿಲ್ಲ, ಯಾವತ್ತಕ್ಕೂ ಬರ್ಲಿಲ್ಲ. 4 ಸಾರಿ ನೋಟಿಸ್ ಹೋಗಿದೆ ಇವರಿಗೆ. ನನಗೆ ಸಮನ್ಸೆ ಬಂದಿಲ್ಲ ಅಂತಾರೆ. ಸಮನ್ಸ್ ಒಂದ್ಸಾರಿ ತಗೊಂಡಿದ್ದಾರೆ, 3 ಸತಿ ಕೋರ್ಟಿಗೆ ಬಂದಿಲ್ಲ. ಇಷ್ಟು ಆಗಿದೆ ಸರ್. ಈಗಲೂ ಇವತ್ತು ಕೂಡ ನಾವಲ್ಲಿ ನಮ್ ಜಾಗಕ್ಕೆ ನಾವು ಹೋದ್ರೆ, ನಿನ್ನೆ ಕೆಲಸ ಮಾಡ್ತಾ ಇದಾರೆ, ಮತ್ತೆ ಬೇಲಿ ಹಾಕಕ್ಕೆ ಅನ್ಬಿಟ್ಟು ನಾವು ಹಾಕಿದ ಬೇಲಿಯನ್ನು ಕಿತ್ತಾಕಿದ್ದಾರೆ. ಕೋರ್ಟ್ ನೋಟಿಸ್ OS ಬೋರ್ಡ್ ಕಿತ್ತಾಕಿಯವ್ರೆ, ನೋಡ್ಕಿರಿ ಅವ್ರ ದೌರ್ಜನ್ಯ ಆಗಿದೆ ಅಂತ ಅನ್ಬಿಟ್ಟು. ಇವತ್ತು ನಾವು ಅಲ್ಲಿ ನೋಡಕ್ಕೆ ಅಂತ ಹೋದ್ರೆ ಸೈಟ್ ನಾವು ಮಾಮೂಲಿ ಹೋಗ್ತೀವಿ ನಮ್ ಜಾಗಕ್ಕೆ ದಿವಸ. ಪೊಲೀಸ್ನವ್ರಿಗೆ ಬೆದರಿಕೆ ಹಾಕುತ್ತೆ ಅಮ್ಮ. ನಿನ್ನೆ ನಾವು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಪೊಲೀಸ್ ಮೇಲೆ ಕೆಲಸ ಮಾಡ್ತಾವ್ರೆ ಅಂತ ಹೇಳಿದಾಗ ಪೊಲೀಸವ್ರು ಬಂದ್ರೆ ಅವ್ರಿಗೆ ಅಮ್ಮ ಫೋನಲ್ಲಿ ಬೈಯುತ್ತೆ. ಲೆಕ್ಕ ಹಾಕಿಲಿ ಅವ್ರ ಸ್ವಭಾವ ಏನಿದೆ, ಒಬ್ಬ ಸೆಲೆಬ್ರಿಟಿ ಅಂತ ಅನ್ಬಿಟ್ರೆ ಭಾರತ ದೇಶದ ಕಾನೂನಲ್ಲಿ ಎಲ್ಲರಿಗೂ ಒಂದೇ ತಾನೆ, ದೊಡ್ಡವರಾದ್ರೇನು ಬಡವಾದ್ರೇನು. ಇಷ್ಟು ಸಾರಿ ವಿಚಾರ ನಡೆದಿರೋದು. ಎಸ್, ಥ್ಯಾಂಕ್ ಯು ದೇವರಾಜ್ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.